ಇದೇ ಕೋಗಿಲು ಲೇಔಟ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಸರ್ಕಾರದಿಂದ ಮನೆ ಪಡೆಯೋಕೆ 5 ವರ್ಷ ಕಾಯಬೇಕಾಗುತ್ತೆ, ಆದ್ರೆ ಇಲ್ಲಿ ಬರೀ 2 ವರ್ಷಕ್ಕೆ ಮನೆ ಕೊಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಇದು ವೋಟ್ ಬ್ಯಾಂಕ್ ರಾಜಕೀಯ ಅಂತ ಹೇಳಿ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಕೂಡ ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಅಂತಂದ್ರೆ ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನಾರಾಯ್ ವಿಜಯನ್ ಕೂಡ ಮಾತಾಡ್ತಾರೆ, ಈತ ಕಡೆ ವೇಣುಗೋಪಾಲ್ ಮಾತಾಡ್ತಾರೆ. ಇದನ್ನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಇವತ್ತು ಅವರೇ ಹೇಳ್ತಾರೆ ಇದು ನಿಜ, ಇದು ಅಕ್ರಮವಾಗಿ ಮಾಡಿದ್ದು ಅಂತ. ಮತ್ತೆ ಸರ್ಕಾರ ಮತ್ತೆ ಡಿ.ಕೆ. ಶಿವಕುಮಾರ್ ಎಲ್ಲರೂ ಹೇಳಿದ್ದಾರೆ ಅಲ್ಲಿ ಕಸ ಹಾಕೋಕ್ಕೋಸ್ಕರ ನಮ್ಮ ಅನ್ಯೂಸ್ಡ್ ಕ್ವಾರಿನ ನಾವು ಕೊಟ್ಟಿದ್ವದು, ಅದು ಬಹಳ ಅಗತ್ಯ ಇತ್ತು ಅಂತ ಇವತ್ತು ತೆಗೆದಾಕಿದ್ದಾರೆ. ಮತ್ತೆ ಅದರಲ್ಲಿ ಎಷ್ಟು ಜನ ನಿಜವಾಗ್ಲೂ ಅವರು ಹೇಳ್ತಾರೆ 15-20 ವರ್ಷದಿಂದ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ಅದ್ಯಾವುದು ಕೂಡ ಗಣನೆಗೆ ತಗೊಳ್ದೇನೆ ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡಕ್ ಹೋಗ್ತಾ ಇರುವ ಸರ್ಕಾರದ ನೀತಿ. ಇದರಿಂದ ನಿಜಕ್ಕೂ ಕರ್ನಾಟಕದಲ್ಲಿ ಕರ್ನಾಟಕ ಜನ ಯಾರು ನೈಜವಾಗಿ ಸಂತ್ರಸ್ತರಾಗಿದ್ದಾರೆ ಅವ್ರಿಗೆ ಕೊಡದೇ ಇರುವ ಮನ್ನಣೆನ ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವರಿಗೆ ಬೆಣ್ಣೆ. ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ. ಇದು ನಾನು ಮೊದಲೇ ಹೇಳ್ದಂಗೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಇದು ನ್ಯಾಯಯುತ ಹೆಜ್ಜೆ ಇಲ್ಲ. ಒಂದು ಅಕ್ರಮವನ್ನ ಈ ರೀತಿ ಸಕ್ರಮ ಮಾಡೋದು ಕೂಡ ಸರ್ಕಾರದ ಅಕ್ರಮ ನೀತಿ ಅಂತ ಇಷ್ಟಪಡ್ತೀನಿ. ಇದು ಸಹಜವಾಗಿ ಒಂದು ಸಂಖ್ಯೆ ಜಾಸ್ತಿ ಆಗಿದೆ ಅಥವಾ ಇವರೇ ಸಂಖ್ಯೆ ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಈಗ ಎಲ್ಲ ಕಡೆ ನಾವು ಸ್ಲಂ ಮುಕ್ತ ಮಾಡಬೇಕು ಅಂತ ಇರುವಾಗ ವಿಶೇಷವಾಗಿ ಇವರು ಹ್ಯಾಕ್ ಬಂದಲ್ಲಿ ಸೇರ್ಕೊಂಡ್ರು, ಯಾರ ಕುಮ್ಮಕ್ಕಿಂದ ಅಲ್ಲಿ ಗುಡಿಸಲುಗಳು ಬಂದ್ವು, ಸರ್ಕಾರನೇ ಘೋಷಿಸಿದ ರೀತಿನೇ ಒಂದು ನಿರ್ದಿಷ್ಟ ಉದ್ದೇಶಕ್ಕಿರುವ ಜಾಗದಲ್ಲಿ ಹಾಕಕ್ಕೆ ಯಾರು ಬಿಡ್ರು, ಇದರ ಬಗ್ಗೆ ಇವತ್ತು ತನಿಖೆ ಆಗಬೇಕು. ಅದನ್ನ ಬಿಟ್ಟು ನಾವು ಬಂದವ್ರಿಗೆಲ್ಲ ಕೊಡ್ತೀವಿ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ರೆ ಇವ್ರು ಇವತ್ತು ಗೇಟ್ ಅನ್ನ ತೆಗೆದಂಗಾಗುತ್ತೆ. ಫ್ಲಡ್ ಗೇಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಇನ್ನೂ ಹೆಚ್ಚು ಬೆಲೆನ ಸರ್ಕಾರ ಮತ್ತೆ ರಾಜ್ಯದ ತೆರಿಗೆದಾರ ತೆರಬೇಕಾಗುತ್ತೆ. ಅಲ್ಲ, ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಈಗ ನಮ್ ಜೊತೆ ಶಾಸಕರಾದಂತ ವಿಶ್ವನಾಥ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೋಗಿಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸೊ ತಮ್ಮದೇ ಕ್ಷೇತ್ರದ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ತಮ್ಮ ನಾಯಕತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿಯ ತಂಡವನ್ನು ಮಾಡಿದ್ದೆ. ಅಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳನ್ನಾಗುತ್ತೆ ಮತ್ತೆ ಅಲ್ಲಿನ ವಾಸ್ತವತೆ ಯಾವ ರೀತಿ ಇದೆ ಸರ್? ಇವತ್ತು 1 ಗಂಟೆಗೆ ಪ್ರಿಲಿಮಿನರಿ ಸಭೆಯನ್ನು ಈಗ ನಾವು ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಿ ಸೇರ್ತಾ ಇದೀವಿ, ನಾವು ಕಮಿಟಿಯವರೆಲ್ಲ ಕೂಡ. ಅದಾದಮೇಲೆ ನಾಳೆ ಸುಮಾರು 1 ಗಂಟೆಗೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ಮತ್ತು ಈ ವಿಚಾರವಾಗಿ ನನಗೂ ಸ್ವಲ್ಪ ಗೊತ್ತಿರ್ತಕ್ಕಂಥ ವಿಚಾರ, ಯಾಕಂದರೆ ನನ್ನ ಕ್ಷೇತ್ರದ ಪಕ್ಕದ ಗಡಿಯಲ್ಲೇ ಇರ್ತಕ್ಕಂಥದ್ದು. ಇದು ಬಿಬಿಎಂಪಿ ಕಸ ವಿಲೇವಾರಿ ಘಟಕಕ್ಕೆ ಅಂತೇಳಿ ಕಂದಾಯ ಇಲಾಖೆಯವರು ಅವರಿಗೆ ಹಸ್ತಾಂತರ ಮಾಡಿರ್ತಕ್ಕಂಥ ಜಾಗ. ಕಳೆದ 1-2 ವರ್ಷಗಳಿಂದ ಒಬ್ಬೊಬ್ಬರೇ ಅಲ್ಲಿ ಮನೆಗಳನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಕುಮ್ಮಕ್ಕು ಕೊಟ್ಟದಂತವರು ಅಲ್ಲಿನ ಕಾಂಗ್ರೆಸ್ಸಿನ ಸ್ಥಳೀಯ ಮುಖಂಡರಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಅವ್ರೇನ್ ಮಾಡವ್ರೆ ಅಂತಂದ್ರೆ ಆ ಜಾಗವನ್ನು ಇನ್ನೊಬ್ಬನಿಗೆ ಅಗ್ರಿಮೆಂಟ್ ಮಾಡಿಕೊಡೋದು, ಅವನು ಮನೆಯನ್ನು ಕೊಟ್ಟು ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿದೆ. ಈ ಇನ್ಸಿಡೆಂಟ್ ಆದ್ಮೇಲೆ ಅವರೆಲ್ಲ ಏನು ಕರಾರು ಪತ್ರಗಳೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಕಲೆಕ್ಟ್ ಮಾಡಿ ಯಾರಿಗೂ ಸಿಗದಂಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರೆಲ್ಲ ಕೂಡ. ಇವತ್ತು ಒಂದ್ಸರಿ ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲದೆ ಒಬ್ಬ ಕಂದಾಯ ಸಚಿವರಿದ್ದಂಥ ಕ್ಷೇತ್ರದಲ್ಲಿ, ಅದು ಮುಖ್ಯ ರಸ್ತೆಯಲ್ಲಿ ಇವತ್ತು ಆ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಗಮನಕ್ಕೆ ಬಂದಿದೆ. ಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ಖಂಡಿತವಾಗಿ ಕೂಡ ಬಂದು ಈಗಾಗಲೇ ಅಲ್ಲಿನ ಲೋಕಸಭಾ ಸದಸ್ಯರು, ಸ್ಥಳೀಯ ನಮ್ಮ ಬಿಜೆಪಿ ಮುಖಂಡರು ಕೂಡ ಬಿಬಿಎಂಪಿಗೆಲ್ಲ ಕೂಡ ಪತ್ರವನ್ನು ಕೂಡ ಬರೆದು ಈ ತರ ಅಕ್ರಮವಾಗಿ ಮನೆ ಕಟ್ತವ್ರೆ, ತಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಇವರೇನು ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಅಧಿಕಾರಿಗಳು ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅದನ್ನ ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ಒಂದೇನು ಅಂತಂದ್ರೆ ಸರ್ಕಾರಿ ಜಾಗಗಳಲ್ಲಿ ಏಕಾಏಕಿ ಈ ತರ ಎಲ್ಲ ಗುಡಿಸಲು ಹಾಕೊಂಡು ಮಾಡೋಕ್ಕಾಗೋದಿಲ್ಲ. ಹಿಂದೆ ಸರ್ಕಾರಿ ಜಾಗದಲ್ಲಿ ಕಟ್ಟಿರ್ತಕ್ಕಂಥವ್ರಿಗೆಲ್ಲ 94C CCನಲ್ಲಿ ಕೂಡ ಅಕ್ರಮ ಸಕ್ರಮದಲ್ಲಿ ಮನೆಗಳನ್ನು ಮಾಡಿಕೊಟ್ಟವ್ರೆ. ಈಗ ಅದು ಯಾವುದು ಕೂಡ ಸ್ಕೀಮ್ ಇಲ್ಲ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದವರಿಗೆ ಸಕ್ರಮ ಮಾಡುವಂತ ಸ್ಕೀಮ್ ಇಲ್ಲ.
ಇವತ್ತು ಇವರು ಬಂದಿರತಕ್ಕಂಥವ್ರು ಬಹುತೇಕ ಕರ್ನಾಟಕದವರು ಬಹಳ ಕಡಿಮೆ. ಅದನ್ನ ನಾಳೆ ನಾವು ಡೀಟೇಲ್ ಕೊಡ್ತೀವಿ ನಿಮಗೆಲ್ಲ ಕೂಡ. ಇದರಲ್ಲಿ ಕೇರಳದವರು ಬಹಳ ಕಡಿಮೆನೆ. ಇದರಲ್ಲಿ ಇರ್ತಕ್ಕಂಥವ್ರು ತಮಿಳುನಾಡು, ಆಂಧ್ರ ಈ ಕಡೆಯವರು ಜಾಸ್ತಿ ಇರ್ತಕ್ಕಂಥವ್ರು, ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅವ್ರಿಗೇನು ಅಂತಂದ್ರೆ ನಾವು ನಿಮ್ಗೆ ಇಲ್ಲಿ ಮನೆ ಕೊಡಿಸ್ತೀವಿ ಅಂತ ಹೇಳಿ ದುಡ್ಡುಗಳನ್ನ ಕೊಟ್ಟು ತಗೊಂಡು ಮಾಡಿರ್ತಕ್ಕಂಥದ್ದು. ಇದಿಷ್ಟು ಶಾಸಕರಾದಂತ ಯಲಹಂಕ ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ. ಇದೇ ಕೋಗಿಲು ಲೇಔಟ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಸರ್ಕಾರದಿಂದ ಮನೆ ಪಡೆಯೋಕೆ 5 ವರ್ಷ ಕಾಯಬೇಕಾಗುತ್ತೆ, ಅದರಲ್ಲಿ ಬರೀ 2 ವರ್ಷಕ್ಕೆ ಮನೆ ಕೊಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಇದು ವೋಟ್ ಬ್ಯಾಂಕ್ ರಾಜಕೀಯ ಅಂತ ಹೇಳಿ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಕೂಡ ಅಲ್ಲ, ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಅಂತಂದ್ರೆ ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನಾರಾಯ್ ವಿಜಯನ್ ಕೂಡ ಮಾತಾಡ್ತಾರೆ, ಈತ ಕಡೆ ವೇಣುಗೋಪಾಲ್ ಮಾತಾಡ್ತಾರೆ. ಇದನ್ನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಇವತ್ತು ಅವರೇ ಹೇಳ್ತಾರೆ ಇದು ನಿಜ, ಇದು ಅಕ್ರಮವಾಗಿ ಮಾಡಿದ್ದು ಅಂತ. ಮತ್ತೆ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಎಲ್ಲರೂ ಹೇಳಿದ್ದಾರೆ ಅಲ್ಲಿ ಕಸ ಹಾಕೋಕ್ಕೋಸ್ಕರ ನಮ್ಮ ಅನ್ಯೂಸ್ಡ್ ಕ್ವಾರಿನ ನಾವು ಕೊಟ್ಟಿದ್ಬೋದು, ಅದು ಬಹಳ ಅಗತ್ಯ ಇತ್ತು ಅಂತ ಇವತ್ತು ತೆಗೆದಾಕಿದ್ದಾರೆ. ಮತ್ತೆ ಅದರಲ್ಲಿ ಎಷ್ಟು ಜನ ನಿಜವಾಗ್ಲೂ ಅವರು ಹೇಳ್ತಾರೆ 15-20 ವರ್ಷದಿಂದ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ಅದ್ಯಾವುದು ಕೂಡ ಗಣನೆಗೆ ತಗೊಳ್ದೇನೆ ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡಕ್ ಹೋಗ್ತಾ ಇರುವ ಸರ್ಕಾರದ ನೀತಿ. ಇದರಿಂದ ನಿಜಕ್ಕೂ ಕರ್ನಾಟಕದಲ್ಲಿ ಕರ್ನಾಟಕ ಜನ ಯಾರು ನೈಜವಾಗಿ ಸಂತ್ರಸ್ತರಾಗಿದ್ದಾರೆ ಅವ್ರಿಗೆ ಕೊಡದೇ ಇರುವ ಮನ್ನಣೆನ ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವರಿಗೆ ಬೆಣ್ಣೆ. ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ. ಇದು ನಾನು ಮೊದಲೇ ಹೇಳ್ದಂಗೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಇದು ನ್ಯಾಯಯುತ ಹೆಜ್ಜೆ ಇಲ್ಲ. ಒಂದು ಅಕ್ರಮವನ್ನ ಈ ರೀತಿ ಸಕ್ರಮ ಮಾಡೋದು ಕೂಡ ಸರ್ಕಾರದ ಅಕ್ರಮ ನೀತಿ ಅಂತ ಹೇಳಿ ಇಷ್ಟಪಡ್ತೀನಿ. ಇದು ಸಹಜವಾಗಿ ಒಂದು ಸಂಖ್ಯೆ ಜಾಸ್ತಿ ಆಗಿದೆ ಅಥವಾ ಇವರ ಸಂಖ್ಯೆ ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಈಗ ಎಲ್ಲ ಕಡೆ ನಾವು ಸ್ಲಮ್ ಮುಕ್ತ ಮಾಡಬೇಕು ಅಂತ ಇರುವಾಗ ವಿಶೇಷವಾಗಿ ಇವರು ಹ್ಯಾಕ್ ಬಂದಲ್ಲಿ ಸೇರ್ಕೊಂಡ್ರು, ಯಾರ ಕುಮ್ಮಕ್ಕಿಂದ ಅಲ್ಲಿ ಗುಡಿಸಲುಗಳು ಬಂದ್ವು, ಸರ್ಕಾರನೇ ಘೋಷಿಸಿದ ರೀತಿಯಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಇರುವ ಜಾಗದಲ್ಲಿ ಹಾಕಕ್ಕೆ ಯಾರು ಬಿಡ್ರು, ಇದರ ಬಗ್ಗೆ ಇವತ್ತು ತನಿಖೆ ಆಗಬೇಕು. ಅದನ್ನ ಬಿಟ್ಟು ನಾವು ಬಂದವ್ರಿಗೆಲ್ಲ ಕೊಡ್ತೀವಿ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ರೆ ಇವ್ರು ಇವತ್ತು ಗೇಟ್ ಅನ್ನ ತೆಗೆದಂಗಾಗುತ್ತೆ. ಫ್ಲಡ್ ಗೇಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಇನ್ನೂ ಹೆಚ್ಚು ಬೆಲೆನ ಸರ್ಕಾರ ಮತ್ತೆ ರಾಜ್ಯದ ತೆರಿಗೆದಾರ ತೆರಬೇಕಾಗುತ್ತೆ. ಅಲ್ಲ, ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಈಗ ನಮ್ ಜೊತೆ ಶಾಸಕರಾದಂತ ವಿಶ್ವನಾಥ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೋಗಿಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸೊ ತಮ್ಮದೇ ಕ್ಷೇತ್ರದ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ತಮ್ಮ ನಾಯಕತ್ವದಲ್ಲಿ ಒಂದು ಸತ್ಯ ಶೋಧನಾ ಸಮಿತಿಯ ತಂಡವನ್ನು ಮಾಡಿದೆ. ಅಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳನ್ನಾಗುತ್ತೆ ಮತ್ತೆ ಅಲ್ಲಿನ ವಾಸ್ತವತೆ ಯಾವ ರೀತಿ ಇದೆ ಸರ್? ಇವತ್ತು 1 ಗಂಟೆಗೆ ಪ್ರಿಲಿಮಿನರಿ ಸಭೆಯನ್ನು ಈಗ ನಾವು ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಿ ಸೇರ್ತಾ ಇದೀವಿ ನಾವು ಕಮಿಟಿಯವರೆಲ್ಲ ಕೂಡ. ಅದಾದಮೇಲೆ ನಾಳೆ ಸುಮಾರು 1 ಗಂಟೆಗೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ಮತ್ತು ಈ ವಿಚಾರವಾಗಿ ನನಗೂ ಸ್ವಲ್ಪ ಗೊತ್ತಿರ್ತಕ್ಕಂಥ ವಿಚಾರ, ಯಾಕಂದರೆ ನನ್ನ ಕ್ಷೇತ್ರದ ಪಕ್ಕದ ಗಡಿಯಲ್ಲೇ ಇರ್ತಕ್ಕಂಥದ್ದು. ಇದು ಬಿಬಿಎಂಪಿ ಕಸ ವಿಲೇವಾರಿ ಘಟಕಕ್ಕೆ ಅಂತೇಳಿ ಕಂದಾಯ ಇಲಾಖೆಯವರು ಅವರಿಗೆ ಹಸ್ತಾಂತರ ಮಾಡಿರ್ತಕ್ಕಂಥ ಜಾಗ. ಕಳೆದ 1-2 ವರ್ಷಗಳಿಂದ ಒಬ್ಬೊಬ್ಬರೇ ಅಲ್ಲಿ ಮನೆಗಳನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಕುಮ್ಮಕ್ ಕೊಟ್ಟದಂತವರು ಅಲ್ಲಿನ ಕಾಂಗ್ರೆಸ್ಸಿನ ಸ್ಥಳೀಯ ಮುಖಂಡರಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಅವ್ರೇನ್ ಮಾಡವ್ರೆ ಅಂತಂದ್ರೆ ಆ ಜಾಗವನ್ನ ಇನ್ನೊಬ್ಬನಿಗೆ ಅಗ್ರಿಮೆಂಟ್ ಮಾಡಿಕೊಡೋದು, ಅವನು ಮನೆಯನ್ನು ಕೊಟ್ಟು ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿದೆ. ಈ ಇನ್ಸಿಡೆಂಟ್ ಆದ್ಮೇಲೆ ಅವರೆಲ್ಲ ಏನು ಕರಾರು ಪತ್ರಗಳೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಕಲೆಕ್ಟ್ ಮಾಡಿ ಯಾರಿಗೂ ಸಿಗದಂಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರೆಲ್ಲ ಕೂಡ. ಇವತ್ತು ಒಂದ್ಸರಿ ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲದೆ ಒಬ್ಬ ಕಂದಾಯ ಸಚಿವರಿದ್ದಂಥ ಕ್ಷೇತ್ರದಲ್ಲಿ, ಅದು ಮುಖ್ಯ ರಸ್ತೆಯಲ್ಲಿ ಇವತ್ತು ಆ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಗಮನಕ್ಕೆ ಬಂದಿದೆ. ಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ಖಂಡಿತವಾಗಿ ಕೂಡ ಬಂದು ಈಗಾಗಲೇ ಅಲ್ಲಿನ ಲೋಕಸಭಾ ಸದಸ್ಯರು, ಸ್ಥಳೀಯ ನಮ್ಮ ಬಿಜೆಪಿ ಮುಖಂಡರು ಕೂಡ ಬಿಬಿಎಂಪಿಗೆಲ್ಲ ಕೂಡ ಪತ್ರವನ್ನು ಕೂಡ ಬರೆದು ಈ ತರ ಅಕ್ರಮವಾಗಿ ಮನೆ ಕಟ್ತಾವ್ರೆ, ತಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಇವರೇನು ಮಾಡಿರಲಿಲ್ಲ.
ಆದರೆ ಇತ್ತೀಚೆಗೆ ಅಧಿಕಾರಿಗಳು ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅದನ್ನು ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ಒಂದೇನು ಅಂತಂದರೆ ಸರ್ಕಾರಿ ಜಾಗಗಳಲ್ಲಿ ಏಕಾಏಕಿ ಈ ಥರ ಎಲ್ಲ ಗುಡಿಸಲು ಹಾಕ್ಕೊಂಡು ಮಾಡೋಕ್ಕಾಗೋದಿಲ್ಲ. ಹಿಂದೆ ಸರ್ಕಾರಿ ಜಾಗದಲ್ಲಿ ಕಟ್ಟಿರ್ತಕ್ಕಂಥವ್ರಿಗೆಲ್ಲ 94C CCನಲ್ಲಿ ಕೂಡ ಅಕ್ರಮ ಸಕ್ರಮದಲ್ಲಿ ಮನೆಗಳನ್ನು ಮಾಡಿಕೊಟ್ಟವ್ರೆ. ಈಗ ಅದು ಯಾವುದೂ ಕೂಡ ಸ್ಕೀಮ್ ಇಲ್ಲ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದವರಿಗೆ ಸಕ್ರಮ ಮಾಡುವಂಥ ಸ್ಕೀಮ್ ಇಲ್ಲ. ಇವತ್ತು ಇವರು ಬಂದಿರತಕ್ಕಂಥವ್ರು ಬಹುತೇಕ ಕರ್ನಾಟಕದವರು ಬಹಳ ಕಡಿಮೆ. ಅದನ್ನು ನಾಳೆ ನಾವು ಡೀಟೇಲ್ ಕೊಡ್ತೀವಿ ನಿಮಗೆಲ್ಲ ಕೂಡ. ಇದರಲ್ಲಿ ಕೇರಳದವರು ಬಹಳ ಕಡಿಮೆನೆ. ಇದರಲ್ಲಿ ಇರ್ತಕ್ಕಂಥವ್ರು ತಮಿಳುನಾಡು, ಆಂಧ್ರ ಈ ಕಡೆಯವರು ಜಾಸ್ತಿ ಇರ್ತಕ್ಕಂಥವ್ರು, ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅವ್ರಿಗೇನು ಅಂತಂದ್ರೆ ನಾವು ನಿಮ್ಗೆ ಇಲ್ಲಿ ಮನೆ ಕೊಡಿಸ್ತೀವಿ ಅಂತೇಳಿ ದುಡ್ಡುಗಳನ್ನು ಕೊಟ್ಟು ತಗೊಂಡು ಮಾಡಿರ್ತಕ್ಕಂಥದ್ದು. ಇದಿಷ್ಟು ಶಾಸಕರಾದಂತಹ ಯಲಹಂಕ ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ.